ಹೇಳಿ. ಆದ್ರೆ ನಿಮ್ ಮಗುಗೆ ಹೇಳಿ, ನೀನ್ ಮೊಬೈಲ್ ಬಿಟ್ರೆ ಮಾತ್ರ ನಾನು ಡೈಲಿ ನಿಂಗೆ ಏನ್ ಇಷ್ಟನೋ ಅದನ್ನ ಅಡಿಗೆ ಮಾಡ್ತಾ ಹೋಗ್ತೀನಿ ಅಂತ. ಯಾವುದೇ ಒಂದು ಪ್ರಾಕ್ಟೀಸ್ ಅನ್ನ ನಾವು 21 ಡೇಸ್ ಅನ್ನ ಮಾಡಿದ್ರೆ ಅದು ನಮ್ಮ ರುಟೀನ್ ಆಗ್ಬಿಡುತ್ತೆ. ಹಾಗಾಗಿ 21 ದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತೆ ಆ 1 ಅವರ್ ಅಂತ ಅಥವಾ ½ ಅಥವಾ 45 ಮಿನಿಟ್ಸ್ ಆ ಸ್ಕ್ರೀನ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಆ ಮಕ್ಕಳಿಗೆ ಕಂಪ್ಲೀಟ್ ಪ್ರೈವಸಿ ಕೊಟ್ಬಿಡಿ. ಅವ್ರು ಏನ್ ಮಾಡ್ತಾ ಇದಾರೆ ಪ್ರತಿ ಸತಿ ಮಾನಿಟರ್ ಮಾಡೋದು, ಸಾಕು ಟೈಮ್ ಆಯ್ತು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಅವರಿಗೆ ಆ ಡಿಸಿಪ್ಲಿನ್ ಅಂತ ಹೇಳಿ, ನೋಡೋಣ ಈಗ ನನಗೆ 6 o'clock ಇಂದ 6:30 ತನಕ ನಿಂಗೆ ಡಿಜಿಟಲ್ ಟೈಮ್ ಕೊಡ್ತೀನಿ, 6:30 ನೀನೇ ಬಂದು ಮಗು ನನಗೆ ಕೊಡ್ಬೇಕು ಅಂತ ಹೇಳಿ ತೊಳಿ. ಯಾವಾಗ ಮಗು ವಾಪಸ್ ಬಂದು 6:30ಗೆ ಫೋನ್ ಕೊಡುತ್ತೋ ಆಗ ಆ ಮಗುಗೆ ಅಪ್ರಿಶಿಯೇಟ್ ಮಾಡಿ. ಯಾವಾಗ ನಾವು ಅಪ್ರಿಶಿಯೇಟ್ ಮಾಡ್ತೀವೋ ನಾವು ಹೆಚ್ಚು ಮಾಡ್ತೀವಿ. ಈಗ ನಿಮ್ ಬಾಸು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನೀವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಅಥವಾ ನೀವು ಅಡಿಗೆ ಮಾಡಿದ್ರೆ ನಿಮ್ ಗಂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಕಣೆ ಅಂತ ಹೇಳಿದ್ರೆ ಇನ್ನು ನಾಳೆ ಇನ್ನು ಚೆನ್ನಾಗಿ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಮಕ್ಕಳು ಸಣ್ಣ ಸಣ್ಣದ್ ಮಾಡಿದ್ರು ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ಅವರು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ